ಬಬಲಾದಿ ಮುತ್ಯಾನ ಹೆಸರು ಹೇಳಿ ಭಾಳ ಚಲೋ ನೀವು ಕಾರ್ಯಕ್ರಮ ಮಾಡ್ತೀರಿ. ಅದೊಂದು ಟ್ರೆಂಡ್ ಹೆಂಗದ ನೋಡ್ರಿ, ಬಬಲಾದಿ ಮುತ್ಯನ ಟ್ರೆಂಡ್ ಹೆಂಗದ ಅಂದರೆ ಭಾರಿ ಅಂದರೆ ಭಾರಿ ಒಂದು ಫೋರ್ಸ್ ಅದ ಅಲ್ಲಿ. ಈ ಬೆಂಕಿ ಬಬಲಾದಿ ಅನ್ನೋದ್ರೊಳಗೂ ಒಂದು ಫೋರ್ಸ್ ಅದ, ಬೆಳಕಿನ ಬಬಲಾದಿ ಅನ್ನೋದ್ರೊಳಗೂ ಒಂದು ಫೋರ್ಸ್ ಅದ. ಆ ಮುತ್ಯ ಯಾವಾಗಿದ್ದ, ಯಾವ ಟೈಮ್ನೊಳಗಿದ್ದ ಅಂತ ಯಾವ ಟೈಮು ನಮ್ಗೆ ಗೊತ್ತಿಲ್ಲ. ಮತ್ತು ಮಹಾತ್ಮರು ಹಿಂಗೆ ಇರ್ತಿದ್ರು, ಹಿಂಗೆ ಮಾಡ್ತಿದ್ರು ಅಂತ ನಾವು ಏನೋ ಕೇಳ್ಕೊತ ಬರ್ತೀವಿ. ಆದರೆ ಇಷ್ಟ ತಿಳ್ಕೊಂಡು ಬಿಡಬೇಕು, ಅವ್ರ ಟೈಮ್, ಅವ್ರಿಗೆ ಕಾಲಕರ್ಮ ಯಾವುದೂ ಇಲ್ಲ. ಅವ್ರಿಗೆ ನಮಗೆಲ್ಲ ಕಾಲಕರ್ಮಗಳೆಲ್ಲ ಇರ್ತಾವೆ, ಮಹಾತ್ಮರಿಗೆ ಯಾವುದೇ ಕಾಲಕರ್ಮಗಳು ಇರೋದಿಲ್ಲ. ಅವ್ರು ನಿರಂತರವಾಗಿರ್ತಾರೆ. ಯಾಕಿರ್ತಾರೆ ಅಂತಂದರೆ ಅವ್ರ ಕಾಲಕರ್ಮದಿಂದ ಅವರು ಅತೀತರಾಗಿರ್ತಾರೆ. ಹೀಗಾಗಿ ಬಬಲಾದಿ ಸದಾಶಿವ ಮುತ್ಯ ಅವರ ಭೌತಿಕ ಶರೀರ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ಯದ. ಅದನ್ನೇ ನಮ್ಮ ಅಪ್ಪವ್ರು ಭಾಳ ಚಂದ ಹೇಳಿದ್ರು, ನಮ್ಮ ಕುಂದರ್ಗಿ ಸ್ವಾಮೀಜಿಯವರು. ನಿಮ್ಮ ಭಾಳ ಮಂದಿಗೆ ಅರ್ಥ ಆಗಲಿಲ್ಲ ಅದು. ಅವರು ಎಕ್ಸ್ಪ್ರೆಸ್ ವೇ ಒಳಗೆ ಹೋಗಿಬಿಟ್ರು. ಅವರು ಬೆಣ್ಣೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿದಿತ್ತು. ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿತ್ತು ತುಂಬಿ ಇಲ್ಲ. ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ಅಲ್ಲಮ ಪ್ರಭುದೇವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಿ ನಾವೆಲ್ಲ ಶರಣಾರ್ಥಿ ಸಲ್ಲಿಸ್ಬೇಕು. ಯಾಕೆ ಗೊತ್ತದ, ಈಗ ನಮಗೆ ವಚನಗಳು ಉಳಿದಿದ್ದು ಎಷ್ಟದ ಅಂದರೆ 23,000 ವಚನಗಳು ಮಾತ್ರ ಅದಾವ. ಅಲ್ಲಮ ಪ್ರಭುದೇವರು ಒಬ್ಬರೇ 160 ಕೋಟಿ ವಚನ ಬರೆದಾರ. ಅಲ್ಲಮ ಪ್ರಭುದೇವರು ಒಬ್ಬರೇ 160 ಕೋಟಿ ವಚನ ಬರೆದಾರ. ಈಗ ಎಲ್ಲ ಶರಣರು ಷಣ್ಮುಖ ಶಿವೆಗಳವರೆಗೂ ನಾವು ಎಷ್ಟು ವಚನಗಳನ್ನು ಉಳಿಸ್ಕೊಂಡಿವಿ ಅಂದ್ರೆ 23,000 ವಚನಗಳು ಅಷ್ಟೇ ಅದಾವ. ಎಷ್ಟು ಚಂದ ಈ ಮಾತಿನ ಅರ್ಥ ಅಂದರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಒಂದು ಪಾತ್ರೆ ಒಳಗೆ ಬೆಣ್ಣೆ ಹಾಕಿ ಕಾಯ್ಸಾಕಿಟ್ಟಿವಿ ಅಂದರೆ ಬೆಣ್ಣೆ ಕರಗತೈತಿ, ಪಾತ್ರೆ ಉಳಿತೈತಿ ಅಂತ ನೀವು ಅಂತೀರಿ. ಅಲ್ಲಮ ಪ್ರಭುದೇವ್ರು ಅಂತಾರೆ, ಇಲ್ಲಿ ಪಾತ್ರೆ ಕರಗೈತಿ, ಬೆಣ್ಣೆ ಉಳಿತೈತಿ ಅಂತಾರವ್ರು. ಏನ್ರಿ ಹಿಂಗಂದ್ರೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದರೆ, ಇದಕ್ಕೆ ಬೆಡಗಿನ ವಚನ ಅಂತ ಕರೀತಾರೆ. ನೀವು ಕೇಳಿರಿಲ್ರಿ ಕೋಡಗಾನ? ಎಷ್ಟು ಶಾಣೆ ಅದ್ರಿ ನೀವೆಲ್ಲ. ಒಮ್ಮೆ ಅಂದ್ರೆ ಕರೆಕ್ಟ್ ಅಂದ್ರೆ ನೀವೆಲ್ಲರೂ ಕೋಡಗಾನ ಏನ್ರಿ ಹಂಗಂದ್ರೆ? ಕೋಡಗಾನ ಕೋಳಿ ನುಂಗಿತ್ತಂದ್ರೆ ಏನು ಎಲ್ಲರೂ ಚಪ್ಪಾಳೆ ತಡ್ತೀರಿ? ಸಿ ಅಶ್ವಥ್ ಅವ್ರು ಹಾಡ ಹಾಡೋದು ನೋಡಿ ಎಲ್ಲರೂ ಬಾರಿ ಹಾಡ್ರಿ ಅಂತ ಹೇಳ್ತೀವಿ. ಕೋಡಗಾನ ಕೋಳಿ ನುಂಗಿತ್ತ ಅಂದ್ರೆ ಏನಪ್ಪ ಅರ್ಥ? ಮೊದಲಿಗೆ ಏನು ಹೇಳ್ತಾರೆ ರೀ ಅವರು? ಕೋಡಗಾನ ಕೋಳಿ ನುಂಗಿತ್ತು. ಕೊನೆಗೆ ಏನು ಹೇಳ್ತಾರೆ? ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ್ತ ಅಂತ. ಏನು ಹಿಂಗಂದ್ರೆ, ಕೋಡಗ ಅಂದ್ರೆ ಮಂಗ. ಯಾವ ಮಂಗ? ಕರಿ ಮಂಗ. ಕೆಂಪು ಮಂಗ್ಯಾಗಿಂತನೂ ಕರಿ ಮಂಗ್ಯ ಗಾತ್ರದೊಳಗೆ ದೊಡ್ಡದಿರ್ತದೆ. ಮಂಗ್ಯಾನ ಕೋಳಿ ಹೆಂಗೆ ನುಂಗ್ತೈತಪ್ಪ? ಇದರ ಅರ್ಥ ಏನು ಅಂದರೆ, ಕರಿ ಮಂಗ್ಯ ಇದರ ಅರ್ಥ ಕತ್ತಲು, ಕೋಳಿ ಇದರ ಅರ್ಥ ಬೆಳಕು. ಕತ್ತಲು ಎಷ್ಟೇ ದೊಡ್ಡದಿದ್ರೂ ಕೂಡ ಬೆಳಕು ಹೆಂಗೆ ಅದನ್ನು ನುಂಗ್ತದಲ್ಲ, ಹಂಗೆ ಅನ್ನುವಂಥ ವ್ಯಕ್ತಿ ಎಷ್ಟೇ ದೊಡ್ಡವಿರಲಿ, ಗುರುವಿನ ಪಾದ ಅವನನ್ನು ನುಂಗ್ತೈತಿ ಅನ್ನುವಂಥ ಮಾತನ್ನು ಶಿಶುನಾಳ ಶರೀಫರು ಹೇಳ್ತಾರೆ. ಅಂದ್ರೆ ಎಷ್ಟು ಚಂದ ಹೇಳಿರ್ಬೇಕು ಹೇಳ್ರಿ. ಇದು ಹಂಗೆ ನೋಡ್ರಿ ಅರ್ಥ. ಒಂದು ಪಾತ್ರೆ ಒಳಗೆ ನೀವು ಬೆಣ್ಣೆ ಹಾಕಿ ಕಾಯ್ಸಾಕಿಟ್ರಿ ಅಂದ್ರೆ ಪಾತ್ರೆ ಕರಿಗೈತಿ, ಬೆಣ್ಣೆ ಉಳಿತೈತಿ. ಇದ್ರ ಅರ್ಥ ಏನು ಅಂದರೆ, ಈ ಭೌತಿಕ ಶರೀರ ಅನ್ನುವಂಥ ಪಾತ್ರೆ ಏನೈತಲ್ಲ, ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ. ಆತ್ಮ ಚೈತನ್ಯ ಅನ್ನುವಂತಹ ಬೆಣ್ಣೆ ಏನೈತಲ್ಲ, ಅದು ಯಾವಾಗಲೂ ಉಳಿತದೆ. ಹಂಗೆ ಸದಾಶಿವ ಮುತ್ಯ ಅವರ ಭೌತಿಕ ಶರೀರದ ಪಾತ್ರೆ ಏನೈತಲ್ಲ, ಅದು ಒಂದಲ್ಲ ಒಂದಿನ ಕರಿಗೆ ಹೋಗಿಬಿಟ್ಟದ. ಆದರೆ ಅವರ ಆತ್ಮ ಚೈತನ್ಯ ಅನ್ನುವಂತಹ ಬೆಣ್ಣೆ ಏನೈತಲ್ಲ, ಸೂರ್ಯ ಚಂದ್ರರು ಇರುವವರೆಗೂ ನಮ್ಮ ಮಧ್ಯದಲ್ಲಿಯೇ ಇರ್ತದೆ ಅನ್ನೋದಕ್ಕೆ ಈ ಒಂದು ವೇದಿಕೆಯೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ. ತಾವೆಲ್ಲ ಭಾಳ ಶ್ರದ್ಧಾಭಕ್ತಿಯಿಂದ ನಮ್ಮ ಹತ್ರ ಬಂದು ಕಾರ್ಯಕ್ರಮ ಬರ್ರಿ ಅಂತ ಕೇಳ್ಕೊಂಡ್ರಿ. ಭಾಳ ಕಾರ್ಯಕ್ರಮದ ಒತ್ತಡನೂ ಕೂಡ ಭಾಳ ಕುರಿತಾಗಿಯೂ ನಿಮಗೆ ಲಕ್ಷ್ಯ ಇಲ್ಲ. ನಿಮ್ಮ ಮನೆಯೊಳಗೆ 9:30 ಆಯಿತು ಅಂದರೆ ನೀವೆಲ್ಲರೂ ಪ್ರಸಾದ ಮಾಡ್ತೀರಿ, ಆರಾಮಾಗಿ ಮಲ್ಕೊಳ್ತೀರಿ. ಈಗ 9:30 ಆದ್ರೂ ಕೂಡ ನೀವೆಲ್ಲರೂ ಇನ್ನೂ ನಿಚ್ಚಳವಾಗಿನ ಯಾಕೆ ಕೂತ್ಕೊಂಡಿರಿ ಅಂದರೆ, ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ ಅಂತಿಮ ಸತ್ಯದ ಕುರಿತಾಗಿ ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕೂತ್ಕೊಂಡಿರಿ. ನನ್ನನ್ನು ಯಾರಾದರೂ ಕೇಳಿದ್ರಿ ಅಂದರೆ, ಇಂಥ ದೊಡ್ಡ ಭಾರತವನ್ನು ನೀವು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಯಾರಾದರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದರೆ, ಭಾರತವನ್ನು ನೋಡೋದು ಅಂದರೆ ಎಲ್ಲಿ ನೋಡೋದು? ಭಾರತದೊಳಗೆ 6,64,000ಕ್ಕೂ ಹೆಚ್ಚು ಹಳ್ಳಿಗಳಿದಾವ, ಭಾಳ ದೊಡ್ಡ ದೊಡ್ಡ ಪಟ್ಟಣಗಳಿದಾವ. ಕಾಸ್ಮೋಪಾಲಿಟನ್ ಸಿಟಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳಿದಾವ. ಸಿಲಿಕಾನ್ ವ್ಯಾಲಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳಿದಾವ. ಮೆಟ್ರೋ ಸಿಟಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳಿದಾವ. ಇದ್ಯಾವುದೂ ಭಾರತ ಅಲ್ಲ. ನೀವು ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ, ಅಲ್ಲಿ ಕಾಣಿಸೋದು ವಾಯು ಮಾಲಿನ್ಯ. ನಿಮಗೆ ದೊಡ್ಡ ಭಾರತವನ್ನು ನೀವು ನೋಡಬೇಕಾಗಿತ್ತು ಅಂದರೆ ನೀವು ಬೆಂಗಳೂರಿಗೆ ಬಂದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ, ಅಲ್ಲಿ ಕಾಣಿಸೋದು ಟ್ರಾಫಿಕ್ ಜಾಮ್ ಕಾಣಿಸ್ತದೆ. ನಿಮಗೆ ಮುಂಬೈಗೆ ಹೋದ್ರಿ ಅಂದರೆ ಅಲ್ಲಿ ಭಾರತ ಕಾಣಿಸೋದಿಲ್ಲ, ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣ್ತವೆ. ಚೆನ್ನೈಗೆ ಹೋದ್ರಿ ಅಂದರೆ ಅಲ್ಲಿಯೂ ನಿಮಗೆ ಭಾರತ ಕಾಣಿಸೋದಿಲ್ಲ, ಸಮುದ್ರ ಕಾಣಿಸ್ತದೆ.
ಹಾಗಾದರೆ ದೊಡ್ಡ ಭಾರತವನ್ನು ಸಣ್ಣ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಜ್ಜಾರ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ ಬನಹಟ್ಟಿಯ ಸದಾಶಿವ ಮುತ್ಯಾನ ಜಾಗಕ್ಕೆ ಬಂದುಬಿಡ್ರಿಪ್ಪ, ನಿಮಗೆ ದೊಡ್ಡ ಭಾರತದ ದರ್ಶನ ಆಗ್ತದೆ. ನೀವು ಸಣ್ಣ ಸಣ್ಣ ಮಕ್ಕಳು ಇವೆಲ್ಲ ನೋಡ್ರಿ, ನೀವೆಲ್ಲರೂ ಕೂತ್ಕೊಂಡಿರೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಇದಕ್ಕೆ ಆಧ್ಯಾತ್ಮದ ಶಕ್ತಿ ಅಂತ ನಾವು ಕರಿತೀವಿ. ಒಂದು ಸಂದರ್ಭ ಬಂತು ಅಂದರೆ ನೈಲ್ ಅನ್ನುವಂಥ ಒಂದು ನದಿ ಅದ, ಜಗತ್ತಿನೊಳಗೆ ಭಾಳ ದೊಡ್ಡ ನದಿ ಅದು. ಸಾವಿರ ಕಿಲೋಮೀಟರ್ಗಳಷ್ಟು ಹರಿತದೆ ಅದು. ಅಮೆಜಾನ್ ಕಾಡಿನಲ್ಲಿ ಹಾದು ಹೋಗ್ತದೆ ಅದು. ನನಗೆ ಹಿಂಗೆ ಅನಿಸ್ತದೆ ಅಲ್ಲ, ಸಂದರ್ಭ ಬಂತು ಅಂದರೆ ನೈಲ್ ಅನ್ನುವಂಥ ನದಿ ಬತ್ತಿದರೆ ಬತ್ತಬಹುದು, ಭಾರತ ದೇಶದ ಭಕ್ತಿ ಅನ್ನುವಂಥದ್ದೇನೈತೆ ಅಲ್ಲ ಅದು ಯಾವಾಗೂ ಬತ್ತಂಗಿಲ್ಲ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಈಗ ಟೆಂಡೆನ್ಸಿಗಳೆಲ್ಲ ಭಾಳ ಚೇಂಜ್ ಆಗ್ಯಾವೆ. ಪ್ರವಚನವನ್ನು ಕೇಳೋದು, ಗುರುಗಳ ಮಾತುಗಳನ್ನು ಕೇಳೋದು ಅಪರೂಪ ಅಂದರೆ ಅಪರೂಪ ಆಗಿಬಿಟ್ಟವ. ನೀವೆಲ್ಲರೂ ಸಾವಿರ ಜನ ಎಲ್ಲ ಇಲ್ಲಿ ಕೂತ್ಕೊಂಡು, ಅದು ನೆಲದ ಮೇಲೆ ಕುಳಿತುಕೊಂಡು, ನಿಮ್ಮ ಮನೆಯೊಳಗೆ ನೆಲದ ಮೇಲೆ ಕೂತ್ಕೊಳ್ಳೋದಂಥ ಭಕ್ತರು ನೀವು ಇಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡು ನೀವು ಪ್ರವಚನ ಕೇಳ್ತೀರಿ ಅಂದರೆ ಬಹಳ ವಿಶೇಷವಾಗಿರುವಂಥ ಒಂದು ಸಂದರ್ಭ ಇದು. ಈಗ ಎಲ್ಲ ಕಡೆಗೂ ಮೊಬೈಲ್ ಮೇನಿಯಾ ಅನ್ನುವಂಥದ್ದು ನಡೆದಿದೆ. ನಾನು ಮೊನ್ನೆ ಒಂದು ಮ್ಯಾಗ್ಝಿನಲ್ಲಿ ಒಂದು ಸುದ್ದಿ ಓದ್ತಿದ್ದೆ. ಜಗತ್ತಿನೊಳಗೆ ಒಮ್ಮೆ ಟಕ್ ಅಂತ ಎಲ್ಲರ ಮೊಬೈಲ್ ಫೋನ್ಗಳು ಬಂದಾಗಿಬಿಟ್ರೆ ಏನಾಕತ್ತಪ್ಪ? ಒಬ್ಬ ಸೈಕಿಯಾಟ್ರಿಸ್ಟ್ ಬರೀತಿದ್ರು, ಹಂಗೇನಾದರೂ ಜಗತ್ತಿನೊಳಗೆ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದಾಗಿಬಿಟ್ಟವು ಅಂದರೆ, ಒಂದು 15 ದಿವಸ ಏನಾದರೂ ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ 170% ಮಂದಿಗೆ ಹುಚ್ಚಿಡ್ತದೆ ಅಂತ. ನಿಮಗೆ ಬರೋಬ್ಬರ ಅನಿಸಿರ್ಬೇಕಿದು. ಒಂದು 170% ಮಂದಿಗೆ ಹುಚ್ಚಿಡಿತದೆ ಅಂತ, ಇನ್ನು 30% ಮಂದಿಗೆ ಹುಚ್ಚಿಡಂಗಿಲ್ಲ. ಈ ಸಣ್ಣ ಸಣ್ಣ ಮಕ್ಕಳ ಕೈಯೊಳಗೆ ನೀವು ಮೊಬೈಲ್ ಫೋನ್ ಕೊಟ್ಟಿರ್ತೀರಿ, ಆಟ ಆಡ್ತಿರ್ತಾವ. ಒಮ್ಮೆ ಮೊಬೈಲ್ ಫೋನ್ ಕಸ್ಕೊಂಡು ನೋಡ್ರಿ ನೀವು, ನೆಲ ಗುದ್ದಿ ಹೆಂಗೆ ಅಳ್ತಿರ್ತಾರೆ ಅಂದರೆ, ಇನ್ನೊಂದಿಟ್ಟು ಹೆಚ್ಚು ಕಡಿಮೆ ಆದರೆ ನೆಲ ಗುದ್ದಿ 4 ಇಂಚ್ ನೀರು ಜಿಗಿಸ್ತಾರೇನೋ ಅನ್ನೋಷ್ಟರ ಮಟ್ಟಿಗೆ ನೆಲ ಗುದ್ದುತ್ತಿರ್ತಾರೆ. ನಾನು ಪೇಪರ್ ಒಳಗೆ ಓದಿದೆ, ಬೀದರ್ ಗುಲ್ಬರ್ಗ ಹತ್ರ ಒಂದು ಸಣ್ಣ ಮಗು ಮೊಬೈಲ್ ಫೋನ್ ಕಸ್ಕೊಂಡಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಥೆಯನ್ನು ನೀವು ನೋಡಿರ್ಬೇಕು. ಯಾಕಿಷ್ಟು ಮೊಬೈಲ್ ಫೋನನ್ನು ನಾವು ಹಚ್ಕೊಂಡಿವಿ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಈಗ ಅಂತಾರಾಷ್ಟ್ರೀಯ ವ್ಯಕ್ತಿ ಹೇಳ್ತಿದ್ರಲ್ಲ, 170% ಮಂದಿಗೆ ಹುಚ್ಚು ಹಿಡಿತದೆ ಅಂತ, 30% ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ. ಎಂಥವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ರೀ ಅಜ್ಜಾರ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದರೆ, ತನ್ನಗೆ ಕೆಳಗೆ ಕೂತ್ಕೊಂಡು ಏನು ಪ್ರವಚನ ಕೇಳಕತ್ತಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚಿಡಿಯುವಂಥ ಪ್ರಶ್ನೆನೇ ಇಲ್ಲ. ನೀವೆಲ್ಲ ಪ್ರವಚನ ಕೇಳುವಂಥ ಜನ. ನೀವು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ, ಧಾರ್ಮಿಕ ಕೇಂದ್ರದ ಒಬ್ಬ ವ್ಯಕ್ತಿಯಾಗಿ ಈ ಮಾತನ್ನು ನಾನು ಬಹಳ ಪ್ರಜ್ಞಾವಂತಿಕೆಯಿಂದ ಹೇಳಬೇಕು. ಪೂಜಾ ಮಾಡಿದರೆ ದೇವರು ಒಲಿತಾನೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನೀವು ಪೂಜಾ ಮಾಡಿದ್ರಿ ಅಂದರೆ ದೇವರಿಗೆ ಒಳ್ಳೇದಾಗ್ತದೆ, ದೇವರಿಗೆ ಖುಷಿ ಆಗ್ತೈತೆ ಅಂತ ತಿಳ್ಕೊಂಡು ನೀವು ಯಾರೂ ಭಾವಿಸ್ಕೋಬೇಡ್ರಿ. ನೀವು ಪೂಜಾ ಮಾಡೋದರಿಂದ ದೇವ್ರಿಗೆ ಏನಾಗಬೇಕಾಗಿದೆ? ಏನೂ ಆಗಬೇಕಾಗಿಲ್ಲ. ನೀವು ಪೂಜಾ ಮಾಡುವುದರಿಂದ ದೇವರು ಒಲಿತಾನೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಆದರೆ ಭಾಳ ಸ್ಪಷ್ಟವಾಗಿ ತಿಳ್ಕೊಂಡು ಬಿಡ್ರಿ, ಸೇವಾ ಮಾಡುವುದರಿಂದ ಮಾತ್ರ ದೇವರು ಖಂಡಿತವಾಗಿ ಒಲಿತಾನ ಅನ್ನುವಂಥದ್ದನ್ನು ತಿಳ್ಕೊಂಡು ಬಿಟ್ರಿ ಅಂದರೆ ಬದುಕು ಸಾರ್ಥಕ ಆಗ್ತದೆ ನೋಡ್ರಿ. ಅದಕ್ಕೆ ಬಸವಣ್ಣ ಅಂದರು, ಬ್ರಹ್ಮ ಪದವಿ ಕೊಟ್ರಿ ಅಂದರೆ ನನಗೆ ಬೇಡ, ವಿಷ್ಣು ಪದವಿ ಕೊಟ್ರಿ ಅಂದರೆ ನನಗೆ ಬೇಡ, ರುದ್ರ ಪದವಿಯ ಕೊಟ್ಟರು ನನಗೆ ಬೇಡ, ಮತ್ತು ನಿನಗೆ ಯಾವ ಪದವಿ ಬೇಕಪ್ಪ ಅಂತ ನಾನು ಯಾರಾದರೂ ಕೇಳಿದ್ರಿ ಅಂದರೆ, ನಿಮ್ಮ ಶರಣರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸು ಅಂದರೆ ಸೇವಾ ಮಾಡೋ ಭಾಗ್ಯವನ್ನು ಕರುಣಿಸು. ಎಷ್ಟು ಚಲೋ ಮಾತು ಹೇಳ್ತಾರಂದ್ರೆ, ಸೇವಾ ಮಾಡೋದ್ರೊಳಗೆ ಭಾಳ ದೊಡ್ಡ ಶಕ್ತಿ ಇದೆ. ಇಂಗ್ಲೀಷ್ ಒಳಗೆ ಒಂದು ಮಾತಿದೆ, ಸರ್ವೀಸ್ ಈಸ್ ಸಾಲ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಸೇವೆ ಮಾಡುವುದೇ ಮುಕ್ತಿ, ಸೇವಾ ಹಿ ಪರಮ ಧರ್ಮ ಅಂತ ಹೇಳ್ತಾರೆ. ಯಾವುದು ದೊಡ್ಡ ಧರ್ಮ ಅಂದರೆ ಸೇವಾ ಮಾಡೋದೇ ದೊಡ್ಡ ಧರ್ಮ. ಹೀಗಾಗಿ ಸೇವೆಯನ್ನು ಮಾಡಬೇಕು. ಅದು ಹೆಂಗೆ ಸೇವಾ ಮಾಡಬೇಕು ಅಂದರೆ ನಿಸ್ವಾರ್ಥ ಭಾವದಿಂದ ಸೇವಾ ಮಾಡಬೇಕು. ಯಾರು ಸೇವಾ ಮಾಡಬೇಕು ಅಂದರೆ ಗುರುವಿನ ಸೇವಾ ಮಾಡಬೇಕು. ನಮಗೆ ಯಾರೋ ಅವ್ರ ಗುರುಗಳು ಇಲ್ಲರಿ ಅಂದರೆ ನಾನು ಒಂದೇ ಮಾತು ಹೇಳೋದು, ನಿಮ್ಮ ಮನೆಯೊಳಗಿರುವಂತಹ ತಂದೆ ತಾಯಿಯಂದಿರ ಸೇವೆಯನ್ನು ಮಾಡಿಬಿಡ್ರಿ. ನಿಮ್ಮ ಮನೆಯೇ ಒಂದು ಮಹಾಮನೆ ಆಗಲಿಲ್ಲ ಅಂದ್ರೆ ಬಂದು ನಾನು ಕೇಳ್ರಿ. ಇಷ್ಟ ತಿಳ್ಕೊಂಡ್ಬಿಡೋದು. ಇದನ್ನು ಭಾಳ ಗೋಜು ಮಾಡಿ ನೀವು ಹೇಳ್ಕೊತ ಹೋಗಿಬಿಟ್ರಿ ಅಂದರೆ ಭಾಳ ಜಟಿಲ ಹಾಕ್ಕೊಂತ ಹೋಗಿಬಿಡ್ತದೆ. ಒಟ್ಟು ಎಷ್ಟು ಸಾಧ್ಯದ ಅಷ್ಟು ನಿಸ್ವಾರ್ಥವಾಗಿ ಸೇವಾ ಮಾಡುವುದನ್ನು ನೀವು ರೂಢಿಸ್ಕೊಂಡು ಬಿಟ್ರಿ ಅಂದರೆ ಬದುಕು ಬಂಗಾರ ಆಗ್ತೈತಿ ಅನ್ನುವಂಥ ವಿಚಾರವನ್ನು
ನಮ್ಮ ಪೂಜ್ಯನೀಯ ಗುರುಗಳವರು ಇದುವರೆಗೂ ಬಹಳ ಸಾಧ್ಯಂತವಾಗಿ ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು.